ಪಾಠ 6 ಆಹಾರ ವೈವಿಧ್ಯ. ನೀನು ಸೇವಿಸುವ ವಿವಿಧ ಆಹಾರಗಳ ಬಗ್ಗೆ ಈಗಾಗಲೇ ತಿಳಿದಿರುವೆ. ಯಾವ ಆಹಾರ ಪದಾರ್ಥಗಳು ನಮಗೆ ಶಕ್ತಿಯನ್ನು ಒದಗಿಸುತ್ತವೆ? ಯಾವ ಆಹಾರ ಪದಾರ್ಥಗಳು ನಮ್ಮ ಬೆಳವಣಿಗೆಗೆ ಸಹಕರಿಸುತ್ತವೆ? ನಾವು ಆರೋಗ್ಯವಂತರಾಗಿರಲು ಯಾವ ಆಹಾರಗಳು ಅಗತ್ಯ ಎಂಬುದನ್ನು ತಿಳಿಯೋಣ. ನಮಗೆ ಶಕ್ತಿ ಒದಗಿಸುವ ಆಹಾರ ಪದಾರ್ಥಗಳನ್ನು 3 ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಶಕ್ತಿ ಪ್ರಧಾನವಾದ ಆಹಾರಗಳು, ಬೆಳವಣಿಗೆಗೆ ಪ್ರಧಾನವಾದ ಆಹಾರಗಳು, ಆರೋಗ್ಯ ಕಾಪಾಡುವ ಆಹಾರಗಳು. ಅಕ್ಕಿ, ರಾಗಿ, ಜೋಳ, ಗೋಧಿ, ನವಣೆ, ಸಜ್ಜೆ, ಎಣ್ಣೆ, ತುಪ್ಪ, ಸಕ್ಕರೆ, ಬೆಲ್ಲ, ಮಾಂಸ ಇತ್ಯಾದಿಗಳು ನಮಗೆ ಶಕ್ತಿ ನೀಡುತ್ತದೆ. ತೊಗರಿ, ಅವರೆ, ಉದ್ದುಗಳಂತಹ ಬೇಳೆಕಾಳುಗಳು, ಹಾಲು, ಮೊಟ್ಟೆ ಇತ್ಯಾದಿಗಳು ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ತರಕಾರಿಗಳು, ತಾಜಾ ಹಣ್ಣುಗಳು, ಮೊಳಕೆ ಕಟ್ಟಿದ ಕಾಳುಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತವೆ. ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿದರೆ ರೋಗಗಳನ್ನು ತಡೆಗಟ್ಟಬಹುದು. ಆರೋಗ್ಯವಾಗಿರಲು ಪ್ರತಿನಿತ್ಯವೂ ಹೆಚ್ಚು ನೀರನ್ನು ಕುಡಿಯಬೇಕು. ಆಹಾರದಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸುವ ಇತರ ಬೇಳೆಕಾಳುಗಳು ಹೆಸರುಕಾಳು, ಕಡ್ಲೆಕಾಳು, ಅಲಸಂದಿ, ಮಡಿಕೆಕಾಳು, ಹುರುಳಿಕಾಳು, ಬಟಾಣೆಕಾಳು, ಉದ್ದು, ಹೆಸರುಬೇಳೆ, ಕಡ್ಲೆಬೇಳೆ, ಸೋಯಾಬೀನ್ ಕಾಳು, ಅವರೆಕಾಳು ಮುಂತಾದವು. ಅಕ್ಕಿಯು ಭತ್ತದ ಗಿಡದಿಂದ ಬರುತ್ತದೆ. ಹಾಗೆಯೇ ನಮ್ಮ ಸುತ್ತಮುತ್ತ ದೊರಕುವ ಆಹಾರ ಪದಾರ್ಥಗಳಲ್ಲಿ ಸಸ್ಯಮೂಲ ಮತ್ತು ಪ್ರಾಣಿಮೂಲ ಆಹಾರ ಪದಾರ್ಥಗಳು ಯಾವುದೆಂದು ತಿಳಿಯೋಣ. ಅಕ್ಕಿ, ರಾಗಿ, ಜೋಳ, ಗೋಧಿ, ನವಣೆ, ಸಜ್ಜೆ, ತೊಗರಿ, ಮೊಟ್ಟೆ, ಮಾಂಸ, ಹಾಲು. ಮಗುವಿನ ಆರೋಗ್ಯವನ್ನು ಕಾಪಾಡಲು ಕೊಡುವ ಆಹಾರ ಹಾಲು. ಹಾಲು ಚಿಕ್ಕ ಮಕ್ಕಳ ಪ್ರಮುಖ ಹಾಗೂ ಸಂಪೂರ್ಣ ಆಹಾರವಾಗಿದೆ. ಪ್ರಾಣಿಗಳಿಗೂ ಸಹ ಆಹಾರ ಬೇಕು. ಕೆಲವು ಪ್ರಾಣಿಗಳು ಯಾವ ರೀತಿಯ ಆಹಾರವನ್ನು ತಿನ್ನುತ್ತವೆ ಎಂದು ತಿಳಿಯೋಣ. ನಾಯಿ ತಿನ್ನುವ ಆಹಾರ ರೊಟ್ಟಿ, ಬೆಕ್ಕು ತಿನ್ನುವ ಆಹಾರ ಹಾಲು ಅಥವಾ ಇಲಿ, ಹಸು ತಿನ್ನುವ ಆಹಾರ ಹುಲ್ಲು, ಕೋತಿ ತಿನ್ನುವ ಆಹಾರ ಹಣ್ಣು, ಕೋಳಿ ತಿನ್ನುವ ಆಹಾರ ಕಾಳು, ಹುಲಿ ತಿನ್ನುವ ಆಹಾರ ಮಾಂಸ, ಗಿಡುಗ ತಿನ್ನುವ ಆಹಾರ ಸತ್ತ ಪ್ರಾಣಿ, ಹಾವು ತಿನ್ನುವ ಆಹಾರ ಇಲಿ, ಕಪ್ಪೆ ತಿನ್ನುವ ಆಹಾರ ಹುಳು. ಇದೇ ರೀತಿ ಪ್ರತಿಯೊಂದು ಪ್ರಾಣಿಗೂ ತನ್ನದೇ ಆದ ಆಹಾರವಿದೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.